ಸರ್ ಶಿವಣ್ಣ ಅವರು ಇದೇ ಜೂನ್ 19ಕ್ಕೆ ಬಂದರೆ 40 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆನಂದದಿಂದ ಶುರುವಾಗಿದ್ದಂತಹ ಸಿನಿಮಾ ಜರ್ನಿ ನಿಮ್ಮ ಶ್ರೀಕಂಠ ಸಿನಿಮಾದಲ್ಲೂ ಅಭಿನಯಿಸಿರುವಂಥದ್ದು ಆ ಒಂದು ಒಡನಾಟವನ್ನು ಮೆಲುಕು ಹಾಕೋದು. ಶಿವಣ್ಣ ಬಗ್ಗೆ ಹೇಳಬೇಕಾದ್ರೆ ಶಿವಣ್ಣ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ನಿರ್ಮಾಪಕರು ಶಿವಣ್ಣದ ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲ ಆಸೆ ಬೀಳ್ತಾರೆ. ಹಾಗೆ ನಾನು ನನ್ನ ಮಗ ಆ್ಯಕ್ಚುಲಿ ನನ್ನ ಮಗ ಶಿವಣ್ಣನ ಫ್ಯಾನ್ ಮೊದಲಿಂದ. ಅವನು ಶಿವಣ್ಣನ ಸಿನಿಮಾ ಮಾಡಬೇಕು ಅಂತೇಳಿ ಅವನು ಆ್ಯಕ್ಚುಲಾಗೆ ಶ್ರೀಕಂಠಗೆ ಮನೋಗೌಡನೇ ಪ್ರೊಡ್ಯೂಸರು. ನಾನು ಶಿವಣ್ಣಗೆ ಸಿನಿಮಾ ಮಾಡಬೇಕು ಅಂದಾಗ ಈ ಕತೆ ಹುಟ್ಕೊಂತು. ಈ ಕತೆಗೆ ಶಿವಣ್ಣ ಒಳ್ಳೆ ಆಯ್ಕೆ ಅಂತ ಅನಿಸ್ತು. ಹಾಗಾಗಿ ಶಿವಣ್ಣನ ಸೆಲೆಕ್ಟ್ ಮಾಡಿದ್ವಿ. ಸಿನಿಮಾದಲ್ಲಿ ಅವರ ಒಂದು ಆಕ್ಷನ್ ಇರ್ಬೋದು, ಅಭಿನಯ ಇರ್ಬೋದು, ಒಂದು 40 ವರ್ಷ ಜರ್ನಿ ಅಂತ ಹೇಳಿದ್ರೆ ಸುಲಭ ಅಲ್ಲ ಸರ್. ಅದು ಹೀರೋ ಆಗಿ ವಯಸ್ಸು 60 ಆದ್ರೂ ಸಹ ಹೀರೋ ಅನ್ನೋ ಪೊಸಿಷನ್ ಇರ್ಬೋದು, ಅದನ್ನ ಸ್ಟಾರ್ಡಮ್ ಹಿಂಗೆ ಉಳಿಸ್ಕೊಂಡ್ ಬಂದಿದ್ದಾರೆ. ಶಿವಣ್ಣನಿಗೆ 60 ವರ್ಷ ಅಂತ ಎಲ್ಲೂ ಕಾಣೋದೇ ಇಲ್ಲಮ್ಮ. ಆಮೇಲೆ ನಾನು ಮೊದಲೇ ಹೇಳಿದಲ್ಲ ನಿಮಗೆ, ಶಿವಣ್ಣ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ. ಹಾಗೆ ಅವರು ಸೆಟ್ಟಿಗೆ ಇನ್ ಟೈಮ್ ಬರ್ತಾರೆ. ಅವ್ರಿಗೆ 10 ನಿಮಿಷನೂ ಲೇಟ್ ಮಾಡಬಾರ್ದು ಯಾರೂ. ಅವ್ರು ನಮಗೆ ಬೈತಾರೆ, ಏನಣ್ಣ ನೀವು ಸುಮ್ಮನೆ ಕೂತಿದ್ದೀರಾ, ಇನ್ನೂ ವರ್ಕ್ ಶುರು ಆಗಿಲ್ಲ ಅಂತಾರೆ. ಅದಕ್ಕೆ ನಾನು ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳೋದು. ಅಲ್ಲ, ತುಂಬ ಚೆನ್ನಾಗಿರ್ತಿದ್ರು. ಟೈಮ್ ಕೀಪಪ್. ಯಾರೇ ಬೇರೆ ಎಲ್ಲರಿಗೂ ಹೇಳೋದಂದರೆ ಶಿವಣ್ಣನ ನೋಡಿ ಟೈಮ್ ಕೀಪಪ್ ಮಾಡಿ ಅಂತ. ಅವರು ಯಾವತ್ತೂ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಇನ್ ಟೈಮ್ ಶೂಟಿಂಗ್ ಬರೋರು, ಕಂಪ್ಲೀಟ್ ಮಾಡಿಕೊಡೋರು. ಒಂದು ದಿವಸನೂ ಸೆಟ್ಟಿಗೆ ಲೇಟಾಗಿ ಬಂದಿಲ್ಲ. ನೀವು ಸಹ ಅವರು ನಿರ್ಮಾಣ ಮಾಡಿರೋದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನು ನೀವು ನೋಡಿರ್ತೀರ. ಅವರು ಯಾವ್ದು ನಿಮಗೆ ಭಾಳ ಇಷ್ಟ ಆಗಿದೆ? ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗಿದೆ? ಅವ್ರದ್ದು ಭೂಮಿ ತಾಯಿ ಚೆಲ್ಲ ಮಗ, ಆ ಸಿನಿಮಾ ಇಷ್ಟ. ಆಮೇಲೆ ನಾನು ಮಾಡಿರೋ ಸಿನಿಮಾನೂ ಇಷ್ಟ. ಖಂಡಿತವಾಗ್ಲೂ ನಿಮ್ಮ ಸಿನಿಮಾ ಇಷ್ಟ ಆಗಿರುತ್ತೆ. ಜೊತೆಗೆ ಸಿನಿಮಾ ಒಂದಷ್ಟು ಒಳ್ಳೆ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಶಿವಣ್ಣ ಅವರು ಏನು ಮಾತಾಡ್ತಾರೆ ನಿಮ್ಮ ಜೊತೆ? ಸಿನಿಮಾ ಬಗ್ಗೆನ? ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಮ್ಮ, ರಾಜ್ಕುಮಾರ್ ಬಗ್ಗೆ ನಾವು ಮಾತಾಡೋ ಯೋಗ್ಯತೆನೇ ಇಲ್ಲ ನಮಗೆ. ನಾವು ಅವ್ರ ಹೆಸರು ಹೇಳೋಕ್ಕೂ ಇದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಅವ್ರನ್ನ ದೂರದಿಂದ ನೋಡಿದ್ದೀವಿ. ನಾವು ಸಿನಿಮಾ ಇದಕ್ಕೆ ಬಂದಮೇಲೆ ನಾವು ರಾಜ್ಕುಮಾರ್ನ ಯಾವತ್ತೂ ಮೀಟ್ ಮಾಡಿಲ್ಲ, ದೂರದಿಂದ ನೋಡಿದ್ದೀವಿ ಅಷ್ಟೇ. ಅವ್ರ ಹತ್ರ ಒಡನಾಟ ಇರಲಿಲ್ಲ. ಆ್ಯಕ್ಚುಲಿ ದೂರದಿಂದ ನೋಡ್ತಿದ್ದು. ನಮ್ಗೆ ಆ ಅದೃಷ್ಟ ಇಲ್ಲ ಅಷ್ಟೇ. ಹಾಂ, ಶೂಟಿಂಗು ಮಗ ಹೋಗ್ತಿದ್ದ ಜಾಸ್ತಿ. ಹೋಗ್ತಿದ್ದೆ. ಆ್ಯಕ್ಚುಲಿ ಪಾರ್ವತಮ್ಮ ಅವರೇ ಆ್ಯಕ್ಚುಲಾಗಿ ಶ್ರೀಕಂಠಗೆ ಕ್ಲಾಪ್ ಮಾಡಿದ್ವಿ. ಅದು ಆ ಸಬ್ಜೆಕ್ಟಿಗೆ ಆ ಟೈಟ್ಲು ಸೂಟ್ ಆಯಿತು. ಒಂದು 40 ಫೀಟ್ ಹೈಟು ಕ್ರೈನೆಲ್ಲ ತರಿಸಿದ್ದು. ಒಂದು ಕಟೌಟು, ಒಬ್ಬ ಪೊಲಿಟಿಷಿಯನ್ ಕಟೌಟ್ ಹಾಕಿದ್ರು. ಆ ಕಟೌಟ್ಗೆ ಶಿವಣ್ಣ ಹತ್ತಿ ಹಾರ ಹಾಕಿ ಹಾಲಾಭಿಷೇಕ ಮಾಡ್ತಾರೆ. ನಾವು ಕ್ರೈನ್ ತರಿಸಿದ್ದು. ನಾವೇನಾದ್ರು ಕ್ರೈನಲ್ಲಿ ಹೋಗ್ಬಿಟ್ಟು ಹಾಕ್ತಾರೆ ಅಂತ ನಾವು ಅಂದ್ಕೊಂಡು, ಇವರು ಇಲ್ಲ ನಾನೇ ಹತ್ತೀನಿ ಅಂತೇಳಿ ಇವರೇ 45 ಫೀಟು ಸಾರ್ವೆ ಮೇಲೆ ಹತ್ತಿದ್ರು. ಅದನ್ನು ನಾನು ಲೈಫಲ್ಲಿ ಮರೆಯೋಕ್ಕಾಗ್ತಾಯಿಲ್ಲ. ನಾನು ಅವ್ರು ಹತ್ತಿದ ಮೇಲೆ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಏನಾಗುತ್ತೋ ಏನೋ ಅಂತ. ಆಮೇಲೆ ಅವರು ಇಳಿದ ಮೇಲೆ ಎಲ್ಲರೂ ಕ್ಲಾಪ್ಸ್ ಮಾಡಿದ್ಮೇಲೆ ನಾನು ತಲೆ ಎತ್ತಿದ್ದು. ಅಷ್ಟು ನನಗೆ ಫೀಲ್ ಆಯಿತು ಇದು. ಬಟ್ ಅಷ್ಟು ಸಾಹಸ ಬೇಡ ಆಗಿತ್ತು, ಬಟ್ ಅವ್ರು ಮಾಡಿದ್ರು. ಹೌದು, ಡೂಪ್ ಇಲ್ಲ ನಾವು ಡೂಪ್ ಬಳಸಿರಲ್ಲ. ಕ್ರೈನ್ ತಂದು ನಿಲ್ಲಿಸಿದ್ದು. ಇದು ಇಂಡಸ್ಟ್ರಿಯಲ್ ಕ್ರೈನ್ ಅದು. ಅದನ್ನೇ ಅವರು ಯೂಸ್ ಮಾಡಲಿಲ್ಲ, ಇವರೇ ಹತ್ಬಿಟ್ರು. ಸಂಭಾವನೆ ಬಿಸ್ನೆಸ್ ಅಮ್ಮ. ಆ ಸಂಭಾವನೆ ಎಲ್ಲ ಹಿಡನ್ ಸೀಕ್ರೆಟ್ ಅಲ್ವಾ? ಸಂಭಾವನೆ ಆಗಲಿ, ಸಿನಿಮಾ ಅಲ್ಲಿ ಬಂದಿದ್ದಾಗಲಿ ಎಲ್ಲ ಹಿಡನ್ ಸೀಕ್ರೆಟ್ ಅಲ್ವಮ್ಮ? ಕತೆ ಕೇಳ್ತಾರೆ ಅವರು, ಪೂರ್ತಿ ಕತೆ ಕೇಳ್ತಾರೆ. ಕತೆ ಕೇಳಿ ಒಪ್ಪಿಗೆ ಆದಮೇಲೆ ಮಾಡೋದು. ಹೌದಮ್ಮ, ನಾವೆಲ್ಲ ಹೋಗಿದ್ದೆವು ನಮ್ಮ ಚೇಂಬರಿಂದ. ಅವರು
ಆರೋಗ್ಯ ತಪಾಸಣೆಗೆ ಹೋಗ್ಬೇಕಾದ್ರೆ ಅಮೇರಿಕಾಗೆ ಹೋಗ್ಬೇಕಾದ್ರೂ ಹೋಗಿದ್ದು ಎಲ್ಲರೂ ಹೋಗಿ ವಿಶ್ ಮಾಡಿ ಬಂದು ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಶಿವಣ್ಣ ಅಂತ ಮತ್ತೆ ಬಂದಮೇಲೂ ಹೋಗಿದ್ದಮ್ಮ. ಈಗ ಅವರು ಅಮೇರಿಕಾದ ಬಂದಮೇಲೆ ನಮ್ಮ ಚೇಂಬರ್ನವರೆಲ್ಲ ಹೋಗಿ ಅವ್ರಿಗೆ 40 years ಇದಕ್ಕೆ ವಿಶ್ ಮಾಡೋಕ್ಕೆ ಹೋಗ್ತೀವಿ. ಈ ಸರ್ ಏನಾದರೂ ಈ ಕುರಿತು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂದ್ಕೊಂಡಿದ್ದಾರೆ ಹೇಗೆ 40 ವರ್ಷ ಅವ್ರದ್ದು ಸಿನಿ ಇಂಡಸ್ಟ್ರಿ ಕಂಪ್ಲೀಟ್ ಆಯಿತು. ಅದಿನ್ನೂ ಗೊತ್ತಿಲ್ಲಮ್ಮ. ನಮ್ಮ ಕಾರ್ಯಕಾರಿ ಸಮಿತಿ ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿ ಅದನ್ನು ಹೇಳ್ತೀವಿ. ಯಾಕಂದ್ರೆ ನಾನು ಒಬ್ಬನೇ ಹೇಳಲಿಕ್ಕೆ ಬರಲ್ಲ, ಎಲ್ಲರೂ ಡಿಸ್ಕಷನ್ ಮಾಡಿರ್ತೀವಿ. ಒಂದಷ್ಟು ಹಿಟ್ಟಿದ ಸಿನಿಮಾಗಳನ್ನು ಕೊಟ್ಟಿದ್ದೀರಾ, ಮತ್ತೆ ಶಿವಣ್ಣ ಅವ್ರ ಜೊತೆ ಏನಾದರೂ ಕೊಲಾಬ್ ಮಾಡ್ತೀರಾ, ಮತ್ತೆ ನಿರ್ಮಾಣ ಮಾಡ್ತೀರಾ? ನೋಡೋಣ ನಮ್ಮ ಕತೆ ಆಯ್ಕೆ ಆಗಲಿ ಅಂತ. ಒಳ್ಳೆ ಕತೆ ಸಿಕ್ಕಿದ್ರೆ, ಒಳ್ಳೆ ಕತೆ ಒಳ್ಳೆ ಡೈರೆಕ್ಟ್ರು ಸಿಕ್ಕರೆ ಯಾಕಮ್ಮ ಮಾಡಬಾರ್ದು ಅಲ್ವಾ? ಆಸ್ ಎ ಪ್ರೊಡ್ಯೂಸರ್ ಆಗಿ ಸರ್ ನೀವು ಆಡಿಯನ್ಸ್ ಆಗಿನೂ ಸಹ ನೋಡೋದಾದರೆ ಶಿವಣ್ಣ ಅವರು ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡು ನಿಮ್ಗೆ ಹೆಚ್ಚು ಇಷ್ಟ ಆಗುತ್ತೆ ಅಂತ? ಲೈಕ್ ಫ್ಯಾಮಿಲಿ ಆಡಿಯನ್ಸಾ, ಮಾಸಾ, ಹೀಗೆ? ಮಾಸೆ. ಶಿವಣ್ಣ ಮಾಸು ಮಾಡಿದ್ರೇ ಅವ್ರ ಅಭಿಮಾನಿಗಳಿಗೂ ಇಷ್ಟ. ಅವ್ರು ಮಾಸ್ ಮಾಡಿರೋ ಸಿನಿಮಾ ಎಲ್ಲ ಸಕ್ಸಸ್ ಆಗಿದೆ. ಜೋಗಿ ಆಗಲಿ, ಓಮ್ ಆಗಲಿ, ಎಲ್ಲ ಸಿನಿಮಾ ಮಾಸ್ ಸಿನಿಮಾನೇ ಅವ್ರು. ನೀವು ಸಿಕ್ಕಿದಾಗ ಹೆಚ್ಚು ಯಾವುದ್ರ ಬಗ್ಗೆ ಮಾತಾಡ್ತಾ ಇರ್ತೀರಾ? ಸುಮ್ಮನೆ ಜನರೆಲ್ಲ ಮಾತಾಡ್ತಿರ್ತೀವಮ್ಮ ಅಷ್ಟೇ. ಸಿನಿಮಾ ಬಗ್ಗೆ ಏನಾದ್ರು ಮಾತಾಡ್ತೀರಾ? ಸುಮ್ಮನೆ ಜನರಲ್ಲಾಗಿ ಆ ಸಿನಿಮಾ ಮಾತಾಡ್ತಿರ್ತೀವಿ, ಜನರೆಲ್ಲ ಮಾತಾಡ್ತಿರ್ತೀವಿ. ಮತ್ತು ಫಿಟ್ನೆಸ್ ಬಗ್ಗೆ ಹೇಗಿರ್ತೀವಿ? ಫಿಟ್ನೆಸ್ ಬಗ್ಗೆ ನಿಮಗೆ ಗೊತ್ತಲ್ಲ, ಇಡೀ ಇಂಡಸ್ಟ್ರಿಗೆ ಗೊತ್ತು. ಈಗಲೂ ಫಿಟ್ನೆಸ್ಸು ಕುಗ್ಗಿಲ್ಲ, ಹಾಗೇ ಇದ್ದಾರೆ. ಅದೇ ಹುಮ್ಮಸ್ಸಲ್ಲೇ ಇದ್ದಾರೆ ಇವರು. ಕೊನೆದಾಗಿ ಅವರ ಫ್ಯಾನ್ಸ್ ಕೂಡ ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿರುವಂಥದ್ದು. ಎಲ್ಲೇ ಹೋದರೂ ಕ್ರೌಡ್ ತುಂಬಿಕೊಂಡು ಬರುತ್ತೆ. ನಿಮ್ಮ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರ ಆಗ ಕ್ರೌಡ್ನ? ಅಭಿಮಾನಿಗಳು ಇದ್ದಾರಮ್ಮ ಅವರಿಗೆ. ನಮ್ಮ ಮ್ಯಾನೇಜ್ ಅಂದರೆ ಯಾರೂ ಅತಿಯಾಗಿ ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಫ್ಯಾನ್ಸ್ ಬಂದರು, ಸಿನಿಮಾ ನೋಡಿದ್ರು. ಇವಾಗ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಅವ್ರ ನಾಯಕತ್ವ ತಗೋಬೇಕು ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನಾದರೂ? ಇದು ಎಲ್ಲರ ಅಭಿಪ್ರಾಯನೂ ಅವರು ನಾಯಕತ್ವ ತಗೊಳ್ಳಿ ಅಂತಲೇ, ಇಡೀ ಚಿತ್ರೋದ್ಯಮ ಅಭಿಪ್ರಾಯನೇ ಅದು. ಅವ್ರು ತಗೊಳ್ಬೇಕಷ್ಟೇ. ಈಗಿನ ಪರಿಸ್ಥಿತಿಗೆ ಅವರೇ ಸೂಕ್ತ ಆಯ್ಕೆ. ಅವರು ನೀವು ಪ್ರೊಡ್ಯೂಸರ್ ಆಗಿರುವಂಥದ್ದು, ನಿಮ್ಮ ಹಾದಿನಲ್ಲಿ ಅವ್ರ ಮಗಳು ನಿವೇದಿತಾ ಸಹ ಈಗ ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾ ಈಗಾಗಲೇ ರಿಲೀಸ್ ಮಾಡಿದ್ದಾರೆ, ಫೈರ್ ಫ್ಲೈ. ಏನು ವಿಶ್ ಮಾಡ್ತೀರಾ ಅವ್ರ ಕುಟುಂಬಕ್ಕೆ ಇರ್ಬೋದು? ಅವ್ರ ಕುಟುಂಬ ಚಿತ್ರರಂಗದ ಇವಾಗ ಎಂತೆಂಥ ಸಿನಿಮಾ ಮಾಡಿದೆ ಅಲ್ವಾ, ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ. ಅವ್ರ ತಾಯಿ 80 ಸಿನಿಮಾ ಮಾಡಿದ್ದಾರೆ ಅಲ್ವಾ. ಆ ಇದರಲ್ಲೇ ಮೊಮ್ಮಗಳು ಸಾಕ್ತಾ ಇದ್ದಾಳೆ ಅಷ್ಟೇ. ಲಾಸ್ಟ್ ಒಂದು ವಿಶ್ ಶಿವಣ್ಣ, ನಿಮ್ಮ ಶಿವಣ್ಣ ನೀವು 100 ವರ್ಷ ಹೀಗೆ ಇರಿ. ಶಿವಕುಮಾರ ಸ್ವಾಮೀಜಿ ಆಯುಸ್ಸು ನಿಮಗೆ ಬರಲಿ ಅಂತ ಕೇಳ್ತೀನಿ.